ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಪಕ್ಕದ ಮಹಾರಾಷ್ಟ್ರದಲ್ಲೂ ಕೂಡ ವಿಪರೀತವಾಗಿ ಮಳೆ ಆಗ್ತಾ ಇದೆ. ವಾಣಿಜ್ಯ ನಗರಿ ಮಹಾರಾಷ್ಟ್ರದ ರಾಜಧಾನಿ ಮುಂಬೈನಲ್ಲಿ ಧಾರಾಕಾರ ಮಳೆ ಆಗ್ತಿದೆ. ರಣಚಂಡಿ ಮಹಾಮಳೆಗೆ ನೂರಾಂತರ ಅವಾಂತರಗಳು ಸೃಷ್ಟಿಯಾಗಿವೆ. ಮುಂಬೈ ನಗರ ಅತಂತ್ರ ಸ್ಥಿತಿಯಲ್ಲಿ ಬಂದಿದೆ. ಕಳೆದ ಒಂದು ವಾರದ ಹಿಂದೆ ಬೆಂಗಳೂರಿನ ಪರಿಸ್ಥಿತಿಯನ್ನೇನು ನೋಡ್ತಾ ಇದ್ವಿ, ಅಲ್ಲಲ್ಲಿ ನೀರು ನಿಂತಿದೆ, ರಸ್ತೆ ಗುಂಡಿಗಳು ಬಿದ್ದಿವೆ, ಮನೆಗಳಲ್ಲಿ ನೀರು ಸಿಕ್ಕಾಕೊಂಡಿದೆ, ಜನ ಬೋಟ್ನಲ್ಲಿ ಓಡಾಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ, ಹೊರಗಡೆ ಕಾಲಿಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಬೆಂಗಳೂರಿನ ಬಗ್ಗೆ ಮಾತನಾಡ್ತಾ ಇದ್ವಿ ಅಲ್ಲ. ವಾಣಿಜ್ಯ ನಗರಿ ಮುಂಬೈ ಕತೆ ಕೂಡ ಹಾಗೆ ಆಗಿದೆ. ವಾಣಿಜ್ಯ ನಗರಿ ಮುಂಬೈನಲ್ಲಿ ರೈಲ್ವೆ ಟ್ರ್ಯಾಕ್ ಸಂಪೂರ್ಣವಾಗಿ ನೀರಿನಿಂದ ತುಂಬಿ ಹರಿತಾ ಇದೆ. ಆ ಪರಿಪ್ರಮಾಣದ ಮಳೆ ಆಗಿರೋದು. ವಡಾಲಾ CSMT ನಡುವೆ ರೈಲು ಸಂಚಾರ ಸ್ಥಗಿತ ಆಗಿದೆ. ಕೆಲ ಹೊತ್ತು ರೈಲು ಸಂಚಾರ ಸಂಪೂರ್ಣ ಬಂದ್ ಆಗಿರೋದು. ಇದೀಗ ನಮ್ಮಲ್ಲಿ ಹೇಗೆ ಚಾರ್ಮಡಿ ಘಾಟ್ನಲ್ಲಿ ನೂರಾರು ಅವಾಂತರಗಳು ಸೃಷ್ಟಿಯಾಗಿವೆ ಅಲ್ಲ, ಅದೇ ಪರಿಸ್ಥಿತಿಗಳು ಮಹಾರಾಷ್ಟ್ರದಲ್ಲೂ ಕೂಡ ಆಗ್ತಾ ಇರೋದು. ಮತ್ತೊಂದು ಕಡೆ ಮುಂಬೈನ ಮೆಟ್ರೋ ನಿಲ್ದಾಣಗಳಿಗೂ ಕೂಡ ನುಗ್ಗಿದೆ ನೀರು. ಮೆಟ್ರೋ ನಿಲ್ದಾಣಗಳಿಗೆ ನೀರು ನುಗ್ಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲಿಯ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ರೈಲಿನ ಟ್ರ್ಯಾಕ್ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ರೈಲು ಸಂಚಾರ ಕೂಡ ಬಂದಾಗಿರೋದು ಎರಡು ಸ್ಟೇಷನ್ಗಳ ನಡುವೆ. ಆ ಮುಖಾಂತರ ಮತ್ತೊಂದು ಕಡೆ ಮೆಟ್ರೋ ಸ್ಟೇಷನ್ ಒಳ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಮೆಟ್ಟಿಲುಗಳೆಲ್ಲವೂ ಕೂಡ ನೀರು, ಎಸ್ಕಲೇಟರ್ನಲ್ಲಿ ನೀರಿದೆ, ಜನ ಓಡಾಡೋದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ. ವಾಹನಗಳೆಲ್ಲವೂ ಕೂಡ ನೀರಿನಲ್ಲಿ ಸಿಕ್ಕಾಕೊಂಡಿರೋ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಅಂಗಡಿ ಮುಂಗಟ್ಟುಗಳು ನೀರಿನಲ್ಲಿ ನಿಂತಿವೆ. ಯಾವ ಪರಿಪ್ರಮಾಣದಲ್ಲಿ ಮುಂಬೈ ತತ್ತರಿಸ್ತಾ ಇದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ.